ನಮಸ್ಕಾರ. ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಫಸ್ಟ್ ಆಫ್ ಆಲ್ ವೆಲ್ಕಮ್ ಬ್ಯಾಕ್ ಟು ಆಂಕರ್ ಸ್ಯಾಂಡಿ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತು ನಾವು ಮ್ಯಾಕ್ಸ್ ಮೂವಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ಮ್ಯಾಕ್ಸ್ ಮೂವಿಗೆ ಹೋಗ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಮನೆಗೆ ಸ್ವಲ್ಪ ದಿನಸಿ ಐಟಮ್ ತರೋದಿದೆ. ಶಾಪಿಂಗ್ ಮಾಡಿ ಮತ್ತೆ ಮನೆಗೆ ಇಟ್ಬಿಟ್ಟು 7:30 ಶೋ ಇದೆ. ಆಲ್ರೆಡಿ 6:30 ಆಗಿದೆ. ಸೊ ಬೇಗ ಹೋಗಿ ದಿನಸಿ ಐಟಮ್ ಎಲ್ಲ ತೊಗೊಂಡು ಮನೆಗೆ ಇಟ್ಬಿಟ್ಟು ಕ್ವಿಕ್ಕಾಗಿ ಮೂವಿಗೆ ಹೋಗ್ತೀವಿ. ಮೂವಿ ಹೇಗಿತ್ತು ಅಂತ ಹೇಳ್ಬಿಟ್ಟು ನಾನು ರಿವ್ಯೂ ಮಾಡ್ತೀನಿ. ಸೊ ವೇಟ್ ಆ್ಯಂಡ್ ವಾಚ್. ಮತ್ತೆ ಸಿಗ್ತೀನಿ. ಬಾಯ್ ಗಾಯ್ಸ್. ಫುಲ್ಲು ಮಳೆ ಬರೋ ಥರ ಇದೆ. ಗಾಳಿ ಹೇರ್ಸ್ಟೈಲೆಲ್ಲ ಅವಾಗಿಂದ ಹೆಂಗೆ ಹೋಗ್ತಾ ಇದೆ. ನಂದು ಗಾಳಿಗೆ ಫುಲ್ಲು ಮಳೆ ಬರೋ ಥರ ಇದೆ ನೋಡಿ. ಇಲ್ಲಿ ಕಾಣಿಸ್ತಿಲ್ಲ ಬ್ಲಾಗಲ್ಲಿ, ಬಟ್ ಸೀರಿಯಸ್ಲಿ ಮಳೆ ಬರುತ್ತೆ ಪಕ್ಕ. ಅಷ್ಟರಲ್ಲಿ ಬೇಗ ಥಿಯೇಟ್ರಿಗೆ ಹೋಗಿ ಸೇರ್ಕೊಂಡ್ರೆ ಸಾಕು. ಚಿಮ್ಮಿಗೆ ಏನಾದರೂ ತೊಗೊಳ್ಳೋಣ ಅಂತ ನಾಳೆ ಮನೆಗೆ ಬರ್ತಿದ್ದಾನೆ. ತಿಂತಾನೆ ಅದನ್ನೇ. ಗಾಯ್ಸಿ ರಾಖಿ ಜೊತೆ ಬಂದರೆ ಒಂದ್ಸರಿ ಮೂವಿಗೆ ಹೋಗೋಣ ಅಂತಾನೆ, ಒಂದ್ಸರಿ ಬೇಡ ಅಂತಾನೆ. ಏನು ಮಾಡ್ತಾರೋ ಗೊತ್ತಿಲ್ಲ. ಫೈನಲ್ಲು ನೋಡೋಣ. ಫ್ರೂಟಿ ಒಂದು ಇದೊಂದು ಎತ್ಕೋ. ಐಸ್ ಕ್ರೀಮ್ ಇಲ್ಲಿ ಎಲ್ಲಿ ಹೇಳಿದ್ರು ಆಮೇಲೆ ಅಲ್ಲಿ ತೊಗೊಳ್ಳೋಣ ಇಲ್ಲಿ ತೊಗೊಂಡ ಮತ್ತೆ ಹೇಳೋರೆ. ನನ್ನ ಮಗನ ಮಾತು ಕೇಳ್ಬೇಡ, ಎತ್ಕೊಳ್ಲಿ. ಎತ್ಕೊಳ್ತೀನಿ ನಾನು ಅಷ್ಟೇ. ಬಾಯ್. ಈ ಸರಿ ತಿನ್ಸಿದ್ದು ಬರೀ 1260 ರೂಪೀಸ್ ಆಗಿದೆ. ಗಾಯ್ಸ್ ಶಾಪಿಂಗ್ ಮುಗೀತು. ಇಲ್ಲಿದೆ 6:36 ಆಗಿದೆ. ಮನೆಗೆ ಹೋಗಿಟ್ಬಿಟ್ಟು ಇವಾಗ ಮೂವಿಗೆ ಹೋಗ್ತೀವಿ. ಟೈಮ್ ಇದೆ, ಬೇಗನೆ ಶಾಪಿಂಗ್ ಮಾಡ್ತೀವಿ. ರಾಖಿ ಜೊತೆ ಬಂದರೆ ಬೇಗ ಆಗುತ್ತೆ. ಗಂಡ ಸಿಕ್ಕಿದ್ದಾನೆ ಅಂದರೆ ನನ್ನನ್ನು ಎತ್ಕೊಂಡೋಗಿ ಇಟ್ಬಾ ಅಂತ ಹೇಳ್ತಾನೆ. ಅಷ್ಟೊಂದು ವೆಯ್ಟ್ ಇರೋದು. ನಾವು ಅತ್ತೆಗೆ ಹೇಳ್ತೀನಿರೋ. ನಾನು ಹಿಂದೆ 4 ಶಕ್ತಿ ಇದೆ, ಮರಿಬೇಡ. ಬೇಗ ಇಟ್ಬಿಡ್ಬಾ. ಅಂಕಲ್ಗಳು ಸಿಗ್ನಲ್ ಬಿಟ್ಟರು ಹೋಗ್ತಿಲ್ಲಪ್ಪ, ಬಸ್ ನೋಡಿದ್ದಾರೆ. ಈ ಥರ ಯೂಸ್ಲೆಸ್ ಅವರು ಸಿಗ್ನಲ್ ಬಿಟ್ಟರು ಮಾತಾಡ್ಕೊಂಡಿದ್ದಾರೆ. ನಡಿ. ಇವಾಗ ಒಂದು ಶೋ ಬಿಟ್ಟಿದೆ, ಜನ ಇದ್ದಾರೆ. ಟಿಕೆಟ್ ಸಿಗುತ್ತಲ್ಲ ಗೊತ್ತಿಲ್ಲ, ನೋಡುವ. ಬಾ ಅಚ್ಚಾ ಕಿಚ್ಚ ಸುದೀಪ್ ಗೈಸ್. ಕಿಚ್ಚ ಬಾಸ್ ನೋಡಿ. ಎಲ್ಲ ಕಡೆ ಹಿಂಗೆ ಎಳ್ಕೊಂಡು ಹೋಗೋದೇವ. ಖಾಲಿ ಇದೆ ಥಿಯೇಟ್ರು ಸದ್ಯಕ್ಕೆ. ಫುಲ್ ಆಗುತ್ತಾ? ಹೌಸ್ಫುಲ್ ನೋಡೋಣ. ಹೌಸ್ಫುಲ್ ಆಗುತ್ತೆ. ರಾಮನಗರದಲ್ಲಿ ಮೂವಿ ಜಾಸ್ತಿ ನೋಡಲ್ಲ ಯಾರು ಅನಿಸುತ್ತೆ. ಎಲ್ಲ ಈ ಥರ ಎಲ್ಲ ಕೆಲಸ ಬಿಟ್ಟು ಗೊತ್ತಿರ್ತಾರೆ. ನಾವು ಕೆಲಸ ಮಾಡ್ತಿದ್ದೀವಿ. ಸೇಮ್ ಬಟ್ ಡಿಫ್ರೆಂಟ್. ಕೆಳಗಡೆ ಅಂತೂ ಸೀಟ್ಸ್ ಖಾಲಿ ಇದೆ. ಇಲ್ಲಿ ಒಂದು ಸ್ವಲ್ಪ ಜನ ಫಿಲ್ ಆಗಿದ್ದಾರೆ. ಆ್ಯಕ್ಚುಲಿ ಬುಧವಾರ ಮೂವಿ ರಿಲೀಸ್ ಆಗಿದ್ದು ಆಯಿತಾ. 3 ಡೇಸ್ ಆಗಿರೋದು. ಹೌಸ್ಫುಲ್ಲೇ ಆಗಿಲ್ಲಂತೆ, ಜನ ಕಡಿಮೆ ಇದ್ದಾರೆ. ಥ್ಯಾಂಕ್ ಯು. ಶುರು ಮಾಡಿ ಮೂವಿ. ಟೈಮ್ ಆಯ್ತು. ಕ್ಯಾಮ್ರಾ ವರ್ಕ್ ಆಗಿ ಎಷ್ಟು ದಿನ ಆಯ್ತು? ಇದು ನಮ್ಮ ಸ್ಟೇಷನ್ ಕತೆ. ಮಂತ್ರಿ ಮಕ್ಕಳು ಸಾರ್. ಇಂಟರ್ವಲ್ಸ್ ಇದೆ. ವಾಟ್ ನೆಕ್ಸ್ಟ್ ಇದೆ ಮೂವಿ. ಥ್ರಿಲ್ಲಿಂಗ್ ಆಗಿದೆ. ವಾಟ್ ನೆಕ್ಸ್ಟ್ ಅಂತ ಅನಿಸುತ್ತೆ. ಸೊ ನೋಡೋಣ ಸೆಕೆಂಡ್ ಹಾಫ್ ಹಿಂಗಿರುತ್ತೆ ಅಂತ ಹೇಳ್ತೀನಿ.
ಮೂವಿ ಹಿಂಗೆ ಸೂಪರ್ ಚಿಲ್ಲಿ ಚಿತ್ರ. ಸುದೀಪ್ ಮಾತ್ರ ಆಕ್ಟಿಂಗ್ ಚಿಚ್ಚಿ ಬಿಸಾಕ್ಬಿಟ್ಟಾನೆ. ಹ್ಞೂ ಆಕ್ಚುಲಿ ಸುದೀಪ್ ಈ ತರ ಎಕ್ಸ್ಪೆರಿಮೆಂಟ್ಸ್ ಮಾಡೋದ್ರಲ್ಲಿ ಬೆಸ್ಟ್. ಹೆಂಗಂತಂದ್ರೆ ಸಾಯಂಕಾಲ 10 ಗಂಟೆ 11 ಗಂಟೆ ನೈಟ್ ಸ್ಟಾರ್ಟ್ ಆಗಿ ಬೆಳಗಿನ ಜಾವ ಒಂದು 7-7:30 ಅಷ್ಟಕ್ಕೆಲ್ಲ ಮೂವಿ ಮುಗಿಸ್ಬಿಟ್ಟಿರ್ತಾರೆ. ಸಕಲಾಗಿ ಮಾಡೋರು ಅಂತ ಥ್ರಿಲ್ಲರ್ ಮೂವಿ ಅಂದ್ರೆ ಪೈಸಾ ವಸೂಲು. ಎಲ್ಲೂ ಬೇಜಾರಾಗಲ್ಲ. ಫುಲ್ ಇಂಟರ್ವಲ್ ಹತ್ರ ಬಿಸ್ಕೇನಾಗುತ್ತೆ ಹಾಕಿ ಯಾಕೆ ವೆಯ್ಟ್ ಮಾಡೋದು. ಸೂಪರ್ ಆಗಿ. ಓಕೆ ಥ್ಯಾಂಕ್ ಯು. ಅಡುಗೆನೂ ಮಾಡೋಗಿರ್ಲಿಲ್ಲ ನಮಗೆ ಹೋಟೆಲ್ ಪಾಸ್ ಆಗಿದ್ದೀವಿ. ಇದೆಲ್ಲ ಬಿಟ್ಟಾಕ್ಬಿಟ್ಟು ಮ್ಯಾಕ್ಸ್ ಮೂವಿ, ಮ್ಯಾಕ್ಸ್ ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಸಕ್ಕತ್ತಾಗಿತ್ತು. ಈ ಇಯರ್ನ ಬೆಸ್ಟೆಸ್ಟ್ ಮೂವಿ ಅಂತಂದ್ರೆ ಮ್ಯಾಕ್ಸ್ ಸಕ್ಕತ್ತಾಗಿದೆ. ನನಗಂತೂ ಏನಾಗುತ್ತೆ ನೆಕ್ಸ್ಟ್ ಅಂತ ಅನಿಸ್ತಿತ್ತು. ಅಲ್ಲಿ ಕೂತಿರೋರೆಲ್ಲರೂ ಅಷ್ಟೇ ರೆಸ್ಪಾನ್ಸ್ ಇತ್ತು ಆ ಮೂವಿಗೆ. ಅವಾಗ ಹಿಂಗೆ ಅಂತಂದ್ರೆ ಸುದೀಪ್ ಆ್ಯಕ್ಟಿಂಗ್ ಮಾತಾಡ್ತೀವಿ ಹಂಗೆ ಎಲ್ಲ. ಸುದೀಪ್ ಯಾವಾಗಲೂ ಹಾಕಿದ ಫೈಯರ್ ಸುದೀಪ್ ಅವರು. ಸಕ್ಕತ್ತಾಗಿದೆ ಮೂವಿ, ನೋಡಿ ಹೇಳಕ್ಕೆ ಆಗ್ತಿಲ್ಲ ಅಷ್ಟು ಚೆನ್ನಾಗಿದೆ. ಎಲ್ಲಿ ಹಂಗೆ ಆಕ್ಷನ್ ಫೈಟು ಥ್ರಿಲ್ಲರ್ ಮೂವಿ ಇಟ್ಕೊಂಡು ಲಾಸ್ಟಿಗೆ ಒಂದು ಎಮೋಷನಲ್ ಟಚ್ ಕೊಟ್ಟಿದ್ದಾರೆ. ಆ ಮೂವಿ ಹೇಳೋಕ್ಕಾಗಲ್ಲ. ಸೊ ನೀವು ಹೋಗಿ ಥಿಯೇಟರ್ ನೋಡಿ. ಬಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್. ಆಮೇಲೆ ಇನ್ನೊಂದು ಮಂಜಣ್ಣ, ಬಿಗ್ ಬಾಸ್ ಮಂಜಣ್ಣ ಮಾತ್ರ ಸಕ್ಕತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾನೆ ಅದರಲ್ಲಿ. ಹೆಂಗೆ ಬಿಗ್ ಬಾಸ್ ನಲ್ಲಿ ಕಿತಾಡಿ ಒಂದು ಅಗ್ರೆಸಿವ್ನೆಸ್ ಇದೆಯೋ ಅದನ್ನು ಮೂವಿನಲ್ಲೂ ಅವ್ರ ಅಗ್ರೆಸಿವ್ನೆಸ್ ನೋಡಿನೇ ಅನ್ಸುತ್ತೆ ಕ್ಯಾರೆಕ್ಟರ್ ಕೊಟ್ಟಿರೋದು. ಹಂಗೆ ಅಗ್ರೆಸಿವ್ನೆಸ್ ತೋರಿಸಿ ಬಿಗ್ ಬಾಸ್ ಅಲ್ಲಿ ಹೆಂಗೆ ಗೌತಮ್ ಎತ್ತ ಹೋದಾಗ ಅವನು ಫುಲ್ ಕಾಮ್ ಆಗ್ಬಿಡ್ತಾನೋ, ಮೂವಿನಲ್ಲೂ ಲಾಸ್ಟಲ್ಲಿ ಒಂದು ಸೀನ್ ಇದೆ ನೋಡಿ ಹಂಗೆ ಕಾಮ್ ಆಗ್ತಾನೆ. ಮೂವಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಂಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.